ಗುರು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲ ಇವನೇನಪ್ಪ ಯಾವಾಗಲೂ ಒಂದ್ಸಲ ಒಂದು ವೀಡಿಯೋ ಮಾಡಾಕ್ತಾನೆ ಅಂದ್ಕೊಂಡಿದ್ದೀರಾ? ಅದು ಹಂಗೆ ಡೈಲಿ ಬರ್ತಿದ್ರೆ ಏನೋ ಡೈಲಿ ಬರೋ ನೆಂಟಿಗೆ ಮರ್ಯಾದೆ ಇರಲ್ವಂತೆ, ಅದಕ್ಕೆ ಯಾವಾಗಲೂ ಒಂದೊಂದ್ಸಲ ಬರ್ತೀವಿ ನಾವು. ಇವತ್ತು ಬೆಳಗ್ಗೆ ಬೇಗ ಎದ್ದು ಉಡುಪಿಗೆ ಹೋಗ್ತಾಯಿದ್ದೀವಿ, ಯಾಕಂದರೆ ಅತ್ತೆ ಮನೆ ಗೃಹ ಪ್ರವೇಶ ಇದೆ. ಏನಂದರೆ ನಾನು ಪ್ರಾಪರ್ ಬಂದು ಉಡುಪಿನೇ ಆಯಿತಾ, ನಾನು ಹುಟ್ಟಿದ್ದು ಉಡುಪಿದೆ, ಬೆಳೆದಿದ್ದೆಲ್ಲ ಹಾಸನಲ್ಲಿ. ಸರಿ, ಉಡುಪಿಗೆ ಹೋದ್ಮೇಲೆ ಸಿಗೋಣ, ಬಾಯ್. ಯೋ ಗೈಸ್ ಸಡನ್ ಪ್ಲ್ಯಾನ್ ಚೇಂಜು. ನಮ್ಮನೆಗೆ ಹೋಗೋಕ್ಕಿಂತ ಮುಂಚೆ ಕೊಲ್ಲೂರಿಗೆ ಹೋಗೋಣ ಅಂತ. ಸೊ ಅಕ್ಕಂದಿರು ಬರ್ತೀನಿ ಅಂತ ಹೇಳಿದ್ರು, ಅವ್ರನ್ನ ಪಿಕ್ ಮಾಡೋಕೆ ಬಂದಿದ್ದೀನಿ. ಹಿಯರ್ ಇಸ್ ಒನ್. ಇನ್ನೊಬ್ಳು ರೆಡಿ ಆಗ್ತಿದ್ದಾಳೆ, ಅವಳು ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ಕೊಂಡು ಇವಾಗ ಬಂದಿದ್ದಾಳೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಇವನೊಬ್ಬ ಇದ್ದಾನೆ. 2000 years later. ಗೈಸ್ ಇನ್ನೊಬ್ಳು ರೆಡಿ ಆಗಿ ಬಂದ್ಲು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವಳು ನೆನಪಿದ್ದಾಳ, ಅವಳೇ ಅವಳು. ನೋಡಬ್ಬ ಅಜ್ಜಿ. ಗೈಸ್ ಆಯಿತು, ಕೊಲ್ಲೂರಲ್ಲಿ ಸಿಗುವ, ಬಾಯ್. ಯೋ ಗೈಸ್, ಅಂತೂ ಇಂತೂ ಫೈನಲಿ ಕೊಲ್ಲೂರು ರೀಚ್ ಆದ್ವಿ. ಇಲ್ಲಿ ನೋಡಿ ಯೋ ಗೈಸ್, ಏನು ಗೊತ್ತಾ ಗೈಸ್, ಅವಳು ತೋರ್ತಿಲ್ಲ ಅಂತೆ ನೋಡಿ. ಗೈಸ್ ಏನು ಗೊತ್ತಾ, ಕಾರಲ್ಲಿ ನಾವು ಬರುವಾಗ ಇಷ್ಟು ಜನ ಹಿಂದೆ ಸೀಟಲ್ಲಿ ಕೂತಿದೆ ಆಯ್ತಾ, ಫುಲ್ ಕಂಜೆಸ್ಟೆಡ್ ಆಗಿ ಕೂತಿದ್ವಿ. ಬಟ್ ಸ್ಟಿಲ್ ಐರನ್ ಎಲ್ಲ ಹೋಯ್ತಂತೆ. ಬಟ್ ಸ್ಟಿಲ್ ಹೆಂಗ್ ಬಂದ್ವಿ ಅಂತ ಈ ಶಕ್ತಿಯಲ್ಲಿ ಅಷ್ಟು ಜನ ಕೂತ್ಕೊಂಡು ಇನ್ನೊಂದ್ಸಲ ಹೇಳು. ಬ್ಯಾಂಕಲ್ಲ ಓದುತ್ತೈತೆ, ಕೂತಿಲ್ಲ, ನನ್ನ ಕಷ್ಟ ನನಗೆ ಗೊತ್ತು. ಹೋಯ್ತಲ್ಲಪ್ಪ ಬ್ಯಾಕು, ಹೋಯ್ತು. ಗೈಸ್ ಮೇ ಬಿ ಟೆಂಪಲ್ ಒಳಗಡೆ ಫೋನ್ ಅಲೋ ಇರಲ್ಲ ಅನ್ಸುತ್ತೆ. ಟೆಂಪಲ್ ಒಳಗಡೆ ಅಲೋ ಇದ್ದರೆ ನಾನು ನಿಮಗೆ ಟೆಂಪಲ್ ಒಳಗೆಲ್ಲ ತೋರಿಸ್ತೀನಿ. ಇಲ್ಲ ಅಂದರೆ ಟೆಂಪಲ್ ಹೊರಗಡೆ ಬಂದುಬಿಟ್ಟು ಸಿಗೋಣ. ಬಾಯ್. ಆದಷ್ಟು ಟ್ರೈ ಮಾಡ್ತೀನಿ ಕ್ಲಿಪ್ಸ್ ತೊಗೊಳಕ್ಕೆ ಟೆಂಪಲ್ ಒಳಗೆ. ಗೈಸ್ ಎಂತ ಗೊತ್ತಿತ್ತಾ, ನಾ ಈ ಫುಲ್ ಆಗ ಕುಂದಾಪುರ ಕನ್ನಡದಾಗ ಮಾಡು ಅಂದ್ಕೊಂಡಿದ್ದೀನಿ. ಎಂತಕ್ಕಂತ ಹೇಳಿದ್ರೆ ಕುಂದಾಪುರ ಗಂಡಲ್ಲ, ಅದಕ್ಕೆ. ಗೈಸ್ ಇದು ನನ್ನ ಮಾವನ ಮಗ, ನಮ್ಮ ಅಕ್ಕ, ಇದು ನನ್ನ ಅಕ್ಕ ಕಡಿ. ಯಾಕೆ ನಮ್ಮ ಅಣ್ಣ ಅಲ್ಲೆಲ್ಲೂ ಇದ್ದ, ಕಡಿ ಸಿಕ್ಕರ ಮೇಲೆ ತೋರ್ಸಕ್ಕ ಶೆಕೆ ಆಗ್ತಿತ್ತು ಮಾರ ತುಂಬಾ. ಅಪ್ಪ ಕಾರ್ ಪಾರ್ಕ್ ಮಾಡ್ಕೋಯ್ರ, ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊ. ಈ ಬಿಸ್ಲಾಗ ನಿಂತ್ಕೊಂಡ್ ಕಾತಿಲ್ಲ ಅಂತ ಹೇಳಿದ್ರೆ ನಮ್ಮ ಮಾಸ್ಟರ್ ಮೈಂಡ್ ಸಿನ್ಸನ್ ಅವರು ಒಂದು ಐಡಿಯಾ ಕೊಟ್ಟಿರ. ಎಂತ ಅಂತ ಹೇಳಿದ್ರೆ, ಓಲೊಂದು ಅಂಗಡಿ ತೋರ್ತಿತ್ತಲ್ಲ, ಆ ಅಂಗಡಿಗೆ ಫ್ಯಾನ್ ಮತ್ತು ಎ ಸಿ ಎಲ್ಲ ಆನ್ ಮಾಡಿರಾಯ್ತಾ. ನಮ್ಗೆ ಎಂತ ತಕೊಂಬಿಲ್ಲ, ಅಲ್ಲಿಗೆ ಸುಮ್ಮನೆ ಹಾರ ಎಂಥವ್ರು ಹೇಳ್ತಾರೆ ಅಂತೇಳಿ ತಕೊಂಬರ್ಕೊಂಡಾಗ ಫುಲ್ ಬಿಲ್ಡಪ್ ಹಾತಿತ್ತು. ಬನ್ನಿ, ನಿಮ್ಗೆ ಎಂಥವ್ರು ಬೇಕಿರ್ ತೆಗ್ಸಿ ಕೊಡ್ತೀವಿ. ಗೈಸ್ ತಕೊಂಬಕೆ ಅಂತ ಇಲ್ಲ, ಫ್ಯಾನ್ ಅಡಿಗೆ ಇರ್ಕಂದೇಳಿ ದೊಡ್ಡ ತಕೊಂಬರಕ್ಕೆ ಬಿಲ್ಡಪ್ ತಕೊಂತಿದ್ದ ಗಾಡಿ. ಅದು ಗೈಸ್ ಸ್ಟೋರ್ದು ಫ್ರೀ ಪ್ರಮೋಷನ್ ಮಾಡಿ ಕೊಡ್ತಿದ್ದಾಳೆ ಅಕ್ಕ. ಗೈಸ್ ಎಂತಕ್ಕೆ ಫ್ರೀ ಪ್ರಮೋಷನ್ ಅಂತ ಹೇಳಿದ್ರೆ, ಫ್ರೀ ಆಗಿ ಫ್ಯಾನ್ ಗಾಳಿ ಕೊಡ್ತಿದ್ರಲ್ಲ, ಅದಕ್ಕೆ ಹೇಳಿ ಹೌದಂತಿತ್ತು. ಹೌದು ಗೈಸ್, ಸ್ಟೋರ್ ಒಳ್ಳೆ ಇತ್ತು. ಎಲ್ಲ ಅಂತ ಹೇಳಿದ್ರೆ ಕೊಲ್ಲೂರು ಮೂಕಾಂಬಿಕೆ ಸ್ಟೋರ್ ಫ್ರೀ ಪ್ರಮೋಷನ್ ಎಂತಕ್ಕಂದ್ರೆ ಫ್ರೀ ಗಾಳಿ ಕೊಡ್ತಿದ್ರು ನಮ್ಗೆ, ಅದಕ್ಕೆ. ಎಂತ ಗೊತ್ತಿಲ್ಲ, ನಾವಷ್ಟೇ ಮಾಲೆ ಮರಿದು ಬಿಟ್ಟದ, ನಮ್ಮೊಟ್ಟಿಗೆ ನಮ್ಮ ಕಸಿನ್ಸು ಬಿಟ್ಟಿರಿ ಗಣಿ, ನಮ್ಮೊಟ್ಟಿಗೆ ಇವ್ರು ಸಹ ಬಂದಿರು. ಓಯ್ ಶಿಶಿರ್, ನಾನಷ್ಟೆಲ್ಲ ಮಕ್ಕಳೇ, ನೀವು ಶೋಕಿ ಮಾಡೋಕ್ಕೆ ಬಂದಲ್ಲ. ಓ ಎಂತ ತಕಂದ್ರಿ ಎಂತ ತಕಂದ್ರಿ ಗೈಸ್ ತಕ್ಕಂತಿಲ್ಲ, ಒಟ್ಟು ಗಾಳಿ ತಗೊಂಡ್ ಬಂದಿರ ಅಷ್ಟೇ. ಶಕ್ತಿಯಲ್ಲಿ ಈ ಕ್ಯೂವಲ್ಲಿ ನಿನ್ನಕ್ಕಾಗ್ತಿಲ್ಲ ಗೈಸ್. ಇವಳು ನೋಡೋದು ಅದೇ ಡೈಲಾಗ್ ನೆನಪಾಗ್ತಿರೋದು. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಆಗ್ತಿಲ್ಲ ಗೈಸ್. ಅವಾಗ ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ಆಡಿಯನ್ಸ್ ಅದೆಲ್ಲ ಇದು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅನನ್ಯ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫುಲ್ ಶೆಕೆ, ಎಷ್ಟು ಇದೆಲ್ಲ ಇದು ನೋಡಿ. ಅವ್ರು ನೋಡ್ರಿ ಏನು ಮಾಡ್ತಾರೆ. ಇವರಿಬ್ರು
ಟ್ವಿನ್ಸ್ ಬಟ್ ಇವರಿಬ್ಬರಿಗಿಂತ ನಾನು ಚೆನ್ನಾಗಿದ್ದೀನಲ್ಲ. ನಾವಿಬ್ರು ಚೆನ್ನಾಗಿ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಎಂತ ಗೊತ್ತಾ, ಮತ್ತೊಂದ್ಸಲ ಗ್ಲಿಚ್ ಆಯ್ತು ಒಂಚೂರು. ನಾನು ಚಿಕ್ಕಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಗಡೆ ಹೆಣ್ಣು ಕಾಣ್ತಿಲ್ಲ ನಿಂಗೆ, ಅಡ್ಜಸ್ಟ್ ಮಾಡ್ಕೊಂತೀಯ. ಗೈಸ್ ಇದರಲ್ಲಿ ಇವ ಸಿಂಗಲ್ ಇದ್ದ, ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ದ. ಇವನು ಅಕೌಂಟೆಂಟ್ ಟ್ಯಾಗ್ ಮಾಡ್ಬೇಕು. ಚಂದ ಇಪ್ಪಳ ಐಕದಡಿ ಇಲ್ಲ, ಹುಡುಗಿ ಆರ್ ಸಾಕು ಅವನಿಗೆ ಅಷ್ಟೇ. ಹೆಣ್ಣಾರು ಸಾಕಷ್ಟೇ. ಮತ್ತೆಂತ ಬೇಡ ಅವನಿಗೆ, ಡಿಮ್ಯಾಂಡ್ ಮತ್ತೆಂತ ಇಲ್ಲ ನಮ್ಗೆ. ಅದೇ ಅವ್ರ ಕಮೆಂಟ್ಸ್ ಕೇಳಿ ಗೈಸ್. ಇಲ್ಲೆಲ್ಲ ಸಿಂಗಲ್ ಗಾಡಿ ಇಲ್ಲ ಇಲ್ಲ ರೋಷನ್ ಬಿಟ್ಟ ನಮ್ಮಪ್ಪ, ಇದು ನಮ್ಮಮ್ಮ. ಎಲ್ಲ ಬ್ಲಾಗಲ್ಲೂ ನೋಡಿರ್ತೀರ, ಮತ್ತೆ ಹೇಳ್ತಾ ಇದ್ದೀನಿ. ಮೂರು ಬಿಟ್ಟಲ್ಲ ಏನು ಕಂಟೆಂಟೇ ಇಲ್ಲ. ದೇವಸ್ಥಾನದಲ್ಲಿದ್ದೀವಿ. ಕಾಂಬೈ ಬೋರ್ ಅಪ್ಪಾಗ ನಮ್ಮ ಕಂಡು ಬೇರೆ ಎಲ್ಲ ತೋರ್ಸ ಪ್ಲೀಸ್ ಬೋರ್ ಆಗ್ಬೇಡಿ, ನಮ್ಮನೆ ನೋಡಿ. ದೇವಸ್ಥಾನದ ಹೊರಗಡೆ ಹೋಗೋ ತನಕ ನಾವೇ ಗತಿ ನಿಮಗೆ. ಇನ್ನ ಮನೆ ಶೆಕೆ ಆಗ್ತಿತ್ತು ಅಂತ ಹೇಳಿದ್ರೆ ಓವನ್ನ ಕುಕ್ಕಂಡಿಗಿತ್ತು ಗೈಸ್. ಗೈಸ್ ಇದ್ದದೆಲ್ಲ ಪೋಸ್ಟ್ ಮಾಡ್ಕೆ. ಈಗ ನೀ ಎಷ್ಟು ಜನ ಇದ್ರು ಕಾಣಿ ಗೈಸ್. 12:15 ಬಂದಿಲ್ಲಿ ನಿಂತಿದ್ದು ನಾವು. 12:15 ಆಗಿತ್ತು. ಇವಾಗ ಟೈಮು 3:15 ಗೈಸ್. 3:15 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿದ್ವಿ. ಬಟ್ ಸ್ಟಿಲ್ ದರ್ಶನ ಮಾಡಿದ್ಮೇಲೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ 3:15 ಗಂಟೆ ನಿಂತಿರೋದಕ್ಕೂ 3:15 ಗಂಟೆ ನಿಂತಿರೋದಕ್ಕೂ ಖುಷಿ ಆಯಿತು ಗೈಸ್. ನನ್ನ ಬ್ಲಾಗಿನ ಹೇಟ್ ಮಾಡೋರು ಇವರು. ಹೆಂಗನ್ನಿಸ್ತು ದರ್ಶನ? ಪ್ರಸಾದ ಗೈಸ್, ಪ್ರಸಾದ ತಗೊಳ್ಳಿ. ಡಿಲೀಟ್ ಮಾಡ ಆಮೇಲೆ ಕೈ ತೆಗಿ, ಎಬ್ಬರಲ್ಲಿ ತೆಗಿದು ಯಾರು ನನ್ನ ಬ್ಲಾಗ್ ಹಾಳು ಮಾಡ್ತಿದ್ದಾರೆ ಗೈಸ್ ಇವರೆಲ್ಲ. ಗೈಸ್ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ರಾ ಇರಲಿ, ರಾ ಯಾಕಲಾ ಹೋಗ್ಲಾ ಅಪ್ಪ ಹೋಗುದಾನೆ ಗೈಸ್. ಕೊಲ್ಲೂರು ಮುಗಿಸ್ಕೊಂಡು ಸೀದಾ ಮಾಸ್ತಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಏನು ಗೊತ್ತಾ, ಇದು ದೈವದ್ದಾಯ್ತಾ, ಬಟ್ ಇಲ್ಲಿ ಬಂದರೆ ಎಷ್ಟು ಡಿವೈನ್ ಅಂತ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ. ಎಂತ ಅಂತ ಹೇಳಿದ್ರೆ, ಯಾರೇ ಕರಾವಳಿಯವರ ಇಲ್ಲಿ ಕೊಲ್ಲೂರಿಗೆ ಬಂದರೆ ಮಾಸ್ತಿಯಮ್ಮನ ದೇವಸ್ಥಾನಕ್ಕೆ ಬಂದಿಕ್ಕೆ ಹೋದ್ರ ಅದೊಂಥರ ರಿಚುವಲ್ ಗೈಸ್ ಇಲ್ಲಿದು. ಗೈಸ್ ನೆಕ್ಸ್ಟು ಮಾರನಕಟ್ಟೆಗೆ ಹೋಗೋಣ ಅಂತ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಫಸ್ಟ್ ಇವಾಗ ಊಟ ಮಾಡ್ಬೇಕು ಗೈಸ್. ಹೊಟ್ಟೆ ಮಾತ್ರ ಬೇಜಾನ್ ಅನಿಸುತ್ತೆ. 3:15 ಆಯಿತು. 6 hours later. ಗೈಸ್ ಎಂತ ಗೊತ್ತಾ, ಕೊಲ್ಲೂರಿಂದ ಸೀದಾ ಮಾರನ ಕಡೆಗೆ ಬೈಂತ ಏವೋ ಎಷ್ಟು ಹಾರನ್ ಮಾಡ್ತಾರೆ ಮಾರೆ. ನನ್ನ ವ್ಲಾಗಿಗೆ ಎಷ್ಟೆಲ್ಲ ಕಂಟಕ ಐತೆ ಕಾಣಿ. ಈಗ ಈ ಕುಂದಾಪುರ ಬದಿಯವ್ರಿಗೆ ಮತ್ತು ಉಡುಪಿಯ ಬದಿಯವ್ರಿಗೆಲ್ಲ ಗೊತ್ತಿರುತ್ತೆ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ಅಂತ ಹೇಳ್ರೆ. ಬನ್ನಿ ಒಳಗೆ ಹೋಗಿ ದೇವಸ್ಥಾನ ಕಾಣ್ಕೋಪ್ಪ. ಗೈಸ್ ಎಲ್ಲರಿಗೂ ಈಗ ನಿದ್ರಿ ಗೈಸ್. ನನ್ನ ಕಸಿನ್ಸ್ ಎಲ್ಲ ಫುಲ್ ನಿದ್ರೆ ಮುಡಗಿದ್ರು. ಸೊ ಎಂಟರ್ಟೈನ್ಮೆಂಟ್ ಅಂತ ಇಲ್ಲ ನಿಮ್ಗೀಗ ಗೈಸ್. ಇದೇ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಬನ್ನಿ ಒಳಗೆ ಹೋಗಿ ಬರೋಣ. ಎಬ್ಬು ದರ್ಶನ ಎಲ್ಲ ಆಯ್ತು. ಈಗ ನಮ್ಮ ನಡಿ ಸೀದಾ ಮನೆ ಕಡೆ, ಪಾಪ ಮನೆ ಹತ್ರ ಬನ್ನಿ. ಹಂಗೂ ಮನೆಗೆ ಬಂತು. ಈಗ ಅತ್ತಿ ಮನೆದು ಮನೆ ಹೊಕ್ಲು ಹೊಯ್ಕಲ್ಲಿಗೆ. ನಾವು ಉಡುಪಿ ಬಂದ ಕಾರಣನೇ ಅದು, ಮನೆ ಹೊಕ್ಲಿಗೆ ಹೊಯ್ಕಂದೇಳಿ. ಸುಸ್ತಾಯ್ತು ಮಾರ್ರೆ. ಒಬ್ಬೋ ದೇವ, ಕಾರಕ್ಕೆ ತಿರುಗ್ರು
ಬೆನ್ನೆಲ್ಲ ಜಪ್ತಿತ್ತು ಒಂದು ಬದಿಯಿಂದ. ಸರಿ ರೆಡಿಯಾಗಿ ಗೃಹಪ್ರವೇಶ ಮನೆಗೆ ಹೋಪಾಕ ಗೈಸ್. ಎಂತ ಹೋಯ್ತಾ, ಈಗ ಗೃಹಪ್ರವೇಶದ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಹಾಕ್ತೆ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಿಗೆ. ವೆಯ್ಟ್ ಫಾರ್ ಪಾರ್ಟ್ 2.